ಇನ್ನು ಇತ್ತ ಸಚಿವ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ನಡೆಯಿತು. ಬಳಿಕ 50ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಬೆಳಗಾವಿಯಲ್ಲಿ ಬಿಜೆಪಿಯವರು ಬೃಹತ್ ಹೋರಾಟವನ್ನು ಕೂಡ ಮಾಡ್ತಿರುವಂತದ್ದು. ನೂಕಾಟ ತಳ್ಳಾಟ ಕೂಡ ಈಗ ಆಗ್ತಿರುವಂತದ್ದು. ಸುಮಾರು ವಾಲ್ಮೀಕಿ ಹಗರಣವನ್ನ ಮಾಡಿದ್ದಾರೆ. ಸುಮಾರು 187 ಕೋಟಿ ಹಗರಣವನ್ನು ಮಾಡಿದ್ರು ಕೂಡ ಅವರನ್ನ ಏನು ವಜಾ ಮಾಡ್ತಾ ಇಲ್ಲ, ಅವರ ರಾಜೀನಾಮೆಯನ್ನ ಪಡೆದುಕೊಳ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ನೇತೃತ್ವದಲ್ಲಿ ಕಳೆದ 3-4 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಮಾಡಲಾಗ್ತಿತ್ತು. ಇವತ್ತು ರಸ್ತೆ ತಡೆದು ಹೋರಾಟವನ್ನ ಕೂಡ ಮಾಡಲಾಗ್ತಿರುವಂತದ್ದು. ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆ ನಡುವೆ ಕೂಡ ಈಗ ಹೋರಾಟವನ್ನ ಮಾಡ್ತಿರುವಂತದ್ದು. ವಾಲ್ಮೀಕಿ ಸಮಾಜದ ಹಣವನ್ನ ನುಂಗಿ ನೀರು ಕುಡಿಯಲಾಗಿದೆ. ಹಾಗಾಗಿ ಈ ತಕ್ಷಣವೇ ಅವರ ರಾಜೀನಾಮೆಯನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಈಗಾಗಲೇ ಸಾಕಷ್ಟು ಜನರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿರುವಂತದ್ದು. ಜೊತೆಗೆ ಏನು ಈ ಕೂಡಲೇ ಅವರನ್ನ ರಾಜೀನಾಮೆ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಸಾಕಷ್ಟು ಹೋರಾಟಗಾರರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗ್ತಿರುವಂತದ್ದು. ಸಾಕಷ್ಟು ಹೋರಾಟಗಾರರಿದ್ದಾರೆ. ಜೊತೆಗೆ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಅನಿಲ್ ಬೆನ್ಕೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾನು ಮಾತಾಡ್ತೀನಿ. ಸರ್, ಯಾವ ರೀತಿ ಹೋರಾಟ ಮಾಡ್ತಿದ್ರೆ ಅದು ಸ್ಪಂದಿಸುವಂತ ಕೆಲಸ ನೋಡ್ರಿ, 5-6-7 ದಿವಸ ಆಯ್ತು ನಾವು ಹೋರಾಟ ಮಾಡತ್ತೀವಿ. ರಾಜ್ಯ ಸರ್ಕಾರ ಇನ್ನೂ ಎಚ್ಚರಿಕೆ ಬಂದಿಲ್ಲ. ಇವತ್ತು ನಾವು ಲಾಸ್ಟ್ ಏನ್ ಮಾಡಿದೀವಿ ಅಂದ್ರೆ ರಾಸ್ತಾ ರೋಕೋ ಮಾಡಿದೀವಿ. ವಿಶೇಷವಾಗಿ ನಿನ್ನೆ ಬಿ ನಾಗೇಂದ್ರ ಅವ್ರಿಗೂ ಹೊಸ ಖಾತೆ ಕೊಟ್ಟು ಮತ್ತೆ ಜವಾಬ್ದಾರಿ ಕೊಡ್ತಾರ ಅಂದ್ರೆ ಎಂತ ತಿಡ್ಡು ಸರ್ಕಾರ ಇರ್ಬೋದು. ಅದಕ್ಕೆ ನಾವು ಇವತ್ತು ಹೋರಾಟ ಮಾಡೋದು. ಯಾಕಂದ್ರೆ ಏನೇ ಮಾಡ್ರಿ ನಾವು ಅವ್ರನ್ನ ಮುಂದುವರಿಸ್ತೇವಂತಾರೆ. ಮುಂದುವರ್ಸುದು ಬಿಡ್ರಿ, ಅವ್ನು ಜಾಸ್ತಿ ಜವಾಬ್ದಾರಿ ಕೊಟ್ಟು ದೊಡ್ಡತನ ಮಾಡತಾರ. ಇದ್ರ ಅರ್ಥೇನು ಸರ್ಕಾರ ಬಗ್ಗುದಿಲ್ಲ ಮತ್ತು ಯಾರು ಭ್ರಷ್ಟಾಚಾರ ಜಾಸ್ತಿ ಮಾಡತ್ತಾರ ಅವ್ರಿಗೂ ಅವಕಾಶ ಕೊಡತ್ತಾರ. ಇಂಥ ಸರ್ಕಾರ ಯಾವತ್ತೂ ನಾವು ಇನ್ನ ತನಕ ನೋಡ್ಲಿಲ್ಲ. ಬರುವ ಕಾಲದಲ್ಲಿ ಇದು ಸರ್ಕಾರ ಹೋಗ್ಬೇಕಂತ ನಾವು ಹೋರಾಟ ಮಾಡ್ತೀವಿ. ಇದಿಷ್ಟು ಇಲ್ಲಿರುವಂತಹ ಏನು ರಾಜ್ಯ ಉಪಾಧ್ಯಕ್ಷರು ಜೊತೆಗೆ ಬಿಜೆಪಿ ಹೋರಾಟಗಾರ ಹೇಳ್ತಿರುವಂತದ್ದು. ಬರುವಂತ ದಿನಗಳಲ್ಲಿ ಈ ಸರ್ಕಾರ ಇರಬಾರ್ದು, ಜೊತೆಗೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡಲಾಗ್ತಿದೆ. ಈ ಕೂಡಲೇ ಅವರ ರಾಜೀನಾಮೆ ಪಡಿಬೇಕು ಅನ್ನೋ ಇಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಇನ್ನು ಬಿ ನಾಗೇಂದ್ರ ವಿಚಾರವಾಗಿ ಬಿಜೆಪಿ ಹೋರಾಟ ನಡೆಸ್ತಾ ಇದ್ದು, ನಾವು ಗವರ್ನರ್ಗೆ ಹಾಗೂ ಸಿಬಿಐಗೂ ಕೂಡ ಪತ್ರ ಬರೆದು ಮನವಿ ಮಾಡಿದ್ದೀವಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ಗೆ ನೈತಿಕತೆ ಇದ್ರೆ ನಾಗೇಂದ್ರನ ವಜಾ ಮಾಡಲಿ ಅಂತ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಭ್ರಷ್ಟಾಚಾರದ ಕೇಸ್ ಇದೆ. ಸಿಬಿಐದವರು ಈ ಮೊದಲನೇ ಈಗ ಹೊರಗಡೆ ಬಂದಿದೆ. ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂತ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ ಸ್ವಲ್ಪ ಆದ್ರೂ ಇದ್ರೆ ತಕ್ಷಣ ಅವರನ್ನು ಡ್ರಾಪ್ ಮಾಡಬೇಕು. ಭ್ರಷ್ಟಾಚಾರದ ಕೇಸ್ ಇದೆ. ಸಿಬಿಐದವರು ಈ ಮೊದಲನೇ ಈಗ ಹೊರಗಡೆ ಬಂದಿದೆ. ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲು